ಎಲ್ಲರಿಗೂ ನಮಸ್ಕಾರಗಳು. ನಾನು ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ನ ರಾಜೇಂದ್ರ. ಇವತ್ತಿನ ಒಂದು ಕ್ಲಾಸ್ದಲ್ಲಿ ನಾನು MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 1 ಇದರಲ್ಲಿ ನಾನು ಹೌ ಟು ಓಪನ್ MS ವರ್ಡ್ ಬಗ್ಗೆ ಹೇಳ್ತಾ ಇದ್ದೀನಿ. MS ವರ್ಡ್ ಯಾವ ರೀತಿ ಓಪನ್ ಮಾಡಬೇಕು, ಆಮೇಲೆ ಅದರಲ್ಲಿ ಬರ್ತಕ್ಕಂಥ ವಿಂಡೋ ಓಪನ್ ಆಗ್ತದೆ. ವಿಂಡೋ ಓಪನ್ ಆದ ನಂತರ ಅದರಲ್ಲಿ ಕೆಲವೊಂದು ಫೀಚರ್ಸ್ ಇದ್ದಿರ್ತವೆ. ಸೊ ಅವುಗಳ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ತಿಳಿದುಕೊಳ್ಳೋಣ. ಸೊ ಕ್ಲಾಸನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ತಾವು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ಲೈಕನ್ನು ಪ್ರೆಸ್ ಮಾಡಿರಿ ಅಂತ ಹೇಳುತ್ತಾ, ಸೊ ಇವಾಗ ನಾನು ನನ್ನ ಪ್ರಾಕ್ಟಿಕಲ್ ಕ್ಲಾಸ್ ಮೊದಲನೇ ಕ್ಲಾಸನ್ನು ನಾನು ಇವತ್ತು ಪ್ರಾರಂಭ ಮಾಡ್ತಾಯಿದ್ದೀನಿ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಓಪನ್ ಮಾಡಬೇಕಾಗ್ತದೆ. MS ವರ್ಡ್ ಓಪನ್ ಮಾಡಬೇಕಾದ್ರೆ ನಾವು ಏನು ಮಾಡಬೇಕಾಗ್ತದೆ, ಇಲ್ಲಿ ಟೈಪ್ ಹಿಯರ್ ಟು ಸರ್ಚ್, ಇಲ್ಲಿ ಮೌಸನ್ನು ಕ್ಲಿಕ್ ಮಾಡಬೇಕು, ಕರ್ಸರ್ ಪಾಯಿಂಟ್ ಬರ್ತದೆ ಅಲ್ಲಿ. ಸೊ ಇಲ್ಲಿ ನೀವು ಏನು ಟೈಪ್ ಮಾಡಿರಿ ಅಂದರೆ ವಿನ್ ವರ್ಡ್ ಅಂತ ಟೈಪ್ ಮಾಡಬೇಕು. MS ವರ್ಡ್ ಓಪನ್ ಮಾಡಬೇಕಾದ್ರೆ ನಾವು ಏನು ಟೈಪ್ ಮಾಡಬೇಕಾಗ್ತದೆ, ಇಲ್ಲಿ ವಿನ್ ವರ್ಡ್ ಎಂದು ಟೈಪ್ ಮಾಡ್ಕೋಬೇಕು. ವಿನ್ ವರ್ಡ್ ಟೈಪ್ ಮಾಡಿದ ತಕ್ಷಣ ಇಲ್ಲಿ ವರ್ಡ್ ಐಕಾನ್ ಬರ್ತದೆ. ಸೊ ಇಲ್ಲಿ ವರ್ಡ್ ಐಕಾನ್ ಮೇಲೆ ನಾವು ಏನು ಮಾಡಬೇಕು, ಇಲ್ಲಿ ಮೌಸನ್ನು ಕ್ಲಿಕ್ ಮಾಡಿರಿ. ಮೌಸ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಏನು ಬರ್ತದೆ ಅಂದರೆ ಬ್ಲ್ಯಾಂಕ್ ಡಾಕ್ಯುಮೆಂಟ್ ಅಂತ ಬರ್ತದೆ. ಸೊ ಬ್ಲ್ಯಾಂಕ್ ಡಾಕ್ಯುಮೆಂಟ್ ಮೇಲೆ ನಾವು ಏನು ಮಾಡಬೇಕು, ಇಲ್ಲಿ ಮೌಸನ್ನು ಕ್ಲಿಕ್ ಮಾಡಬೇಕು. ಸೊ ಇವಾಗ ಏನಾಗಿದೆ, ಒಂದು ಹೊಸ ಪೇಜ ಬಂದಿದೆ, ಹೊಸ ವಿಂಡೋ MS ವರ್ಡ್ದ ಓಪನ್ ಆಗಿದೆ. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದ್ರೆ ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಒಂದು ಕ್ಲಾಸ್ದಲ್ಲಿ ನಿಮಗೆ ಹೇಳಲಿಕ್ಕೆ. ಸೊ ಅದನ್ನು ನಾನು ಓಪನ್ ಮಾಡ್ತೀನಿ. ಸ್ಟೆಪ್ಸನ್ನು ಎಲ್ಲ ಬರೆದಿಟ್ಟಿದ್ದೀನಿ. ಸೊ ಆ ಸ್ಟೆಪ್ಸನ್ನು ಹೆಂಗೆ ಓಪನ್ ಮಾಡಿ, ಈಗ ಯಾವ ರೀತಿ ನಾನು ಓಪನ್ ಮಾಡಿದ್ದೀನಲ್ಲ ಅದೇ ಸ್ಟೆಪ್ಸನ್ನು ನಾನು ಇಲ್ಲಿ ಬರೆದಿಟ್ಟಿದ್ದೀನಿ. ಸೊ ನಿಮಗೆ ಅನುಕೂಲ ಆಗುತ್ತೆ ನಾನು ಇಲ್ಲಿ ಬರೆದಿಟ್ಟಿದ್ದೀನಿ. ಸೊ ನೀವು ಕೂಡ ಈ ಸ್ಟೆಪ್ಸನ್ನು ಬರ್ಕೋರಿ ಮತ್ತು ಇದೇ ಪ್ರಕಾರ ನೀವು ಫೈಲ್ MS ವರ್ಡನ್ನು ಓಪನ್ ಮಾಡ್ಕೋಬೋದು. ಸೊ ಇಲ್ಲಿ ಹೌ ಟು ಓಪನ್ MS ವರ್ಡ್ ಅಂತಿದೆ ನೋಡಿರಿ, ಹೌ ಟು ಓಪನ್ MS ವರ್ಡ್. ಸೊ ಇಲ್ಲಿ ಹೌ ಟು ಓಪನ್ MS ವರ್ಡ್. ಸೊ ಮೊದಲನೇದಾಗಿ ಸ್ಟೆಪ್ಸ್ ಮೊದಲನೇ ನಂಬರ್ 1 ಏನಿದೆ, ಇಲ್ಲಿ ಕ್ಲಿಕ್ ಆನ್ ಟೈಪ್ ಹಿಯರ್ ಟು ಸರ್ಚ್. ಇಲ್ಲಿ ಸರ್ಚ್ ವಿಂಡೋದಲ್ಲಿ ನಾವು ಏನು ಮಾಡಬೇಕಾಗ್ತದೆ, ಇಲ್ಲಿ ವಿನ್ ವರ್ಡ್ ಎಂದು ಟೈಪ್ ಮಾಡ್ಕೋಬೇಕು. ಸೊ ಅದರ ನಂತರ ಕ್ಲಿಕ್ ಆನ್ MS ವರ್ಡ್ ಐಕಾನ್, ಅಲ್ಲಿ MS ವರ್ಡ್ ಐಕಾನ್ ಬಂದಿರ್ತದೆ, ಅದರ ಮೇಲೆ ಮೌಸ್ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಮೂರನೇ ಸ್ಟೆಪ್ ಕ್ಲಿಕ್ ಆನ್ ಬ್ಲ್ಯಾಂಕ್ ಡಾಕ್ಯುಮೆಂಟ್, ಅಲ್ಲಿ ಬ್ಲ್ಯಾಂಕ್ ಡಾಕ್ಯುಮೆಂಟ್ ಬಂದಿರ್ತದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಸೊ ಈ ರೀತಿಯಾಗಿ ವಿಂಡೋ ಒಂದು ಓಪನ್ ಆಗ್ತದೆ. ಸೊ ವಿಂಡೋ ಓಪನ್ ಆದ ನಂತರ ಇಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ಏನು ಬಂದಿದೆ ನೋಡಿರಿ, ಇಲ್ಲಿ ಪ್ರತಿ ಸಲ ನಾವು ಓಪನ್ ಮಾಡಿದ ತಕ್ಷಣ ಇಲ್ಲಿ ಏನಾಗ್ತದೆ, ಇಲ್ಲಿ ಒಂದು ಬ್ಲ್ಯಾಂಕ್ ಡಾಕ್ಯುಮೆಂಟ್ ಬಂದಿರ್ತದೆ. ಸೊ ಓಕೆ, ಒಂದು ಬ್ಲ್ಯಾಂಕ್ ಡಾಕ್ಯುಮೆಂಟ್ ಇಲ್ಲಿ ಏನಿದೆ ನೋಡಿರಿ, ಅದ್ರ ಹೆಸರು ಡಾಕ್ಯುಮೆಂಟ್ 1 ವರ್ಡ್ ಅಂತಿದೆ. ಸೊ ಇದು ಡಿಫಾಲ್ಟ್ ಫೈಲ್ ನೇಮ್, ಡಾಕ್ಯುಮೆಂಟ್ 1 ವರ್ಡ್ ಅಂತಿದೆ ನೋಡಿರಿ, ಇದು ಡಿಫಾಲ್ಟ್ ಫೈಲ್ ನೇಮ್. ಪ್ರತಿ ಸಲ ನಾವು ಪೇಜನ್ನು ಓಪನ್ ಮಾಡಿದಾಗ ಏನಾಗ್ತದೆ ಅಂದರೆ ಇಲ್ಲಿ ಡಾಕ್ಯುಮೆಂಟ್ 1 ಅಂತೇಳಿ ಬರ್ತದೆ. ಸೊ ಒಂದು ಸಲ ನಾವು 1 ಅಂತೇಳಿ ಬಂದಿರ್ತದೆ, ಎರಡನೇ ಸಲ ಪೇಜ್ ಓಪನ್ ಮಾಡಿದ್ರೆ ಡಾಕ್ಯುಮೆಂಟ್ 2, ಮೂರನೇ ಸಲ ಓಪನ್ ಮಾಡಿದ್ರೆ ಡಾಕ್ಯುಮೆಂಟ್ 3. ಈ ಪ್ರಕಾರ ಇಲ್ಲಿ ಅದರದ ಡಿಫಾಲ್ಟ್ ಫೈಲ್ ನೇಮ್ ಇಲ್ಲಿ ಬಂದಿರ್ತದೆ ನೋಡಿರಿ. ಸೊ ಇಲ್ಲಿ ಏನಿದೆ ಡಿಫಾಲ್ಟ್ ಫೈಲ್ ನೇಮ್, ಇಲ್ಲಿ ಡಿಫಾಲ್ಟ್ ಫೈಲ್ ನೇಮ್ ಅಂದರೆ ಓಪನ್ ಮಾಡಿದ ತಕ್ಷಣ ಇರ್ತಕ್ಕಂಥ ಹೆಸರಿಗೆ ನಾವು ಏನಂತ ಕರಿತೀವಿ, ಇಲ್ಲಿ ಡಿಫಾಲ್ಟ್ ಫೈಲ್ ನೇಮ್. ಅದೇನಿರ್ತದೆ ಅಂದರೆ ಇಲ್ಲಿ ಡಾಕ್ಯುಮೆಂಟ್ 1 ಅಂತ ಇರ್ತದೆ. ಸೊ ಡಾಕ್ಯುಮೆಂಟ್ 1 ನಾವು ಏನು ಮಾಡ್ಬೋದು, ಇಲ್ಲಿ ಚೇಂಜ್ ಮಾಡ್ಕೋಬೋದು. ಯಾವಾಗ ಚೇಂಜ್ ಆಗ್ತದೆ ಅಂದರೆ ಈ ಫೈಲನ್ನು ನೀವು ಯಾವಾಗ ಸೇವ್ ಮಾಡ್ತಿದ್ದೀರಲ್ಲ, ಸೇವ್ ಮಾಡಿದಾಗ ಅದು ಏನಾಗ್ತದೆ, ಇಲ್ಲಿ ಅದ್ರ ಹೆಸರು ಡಾಕ್ಯುಮೆಂಟ್ 1 ಹೋಗ್ತದೆ. ನೀವು ಏನು ಫೈಲ್ ನೇಮ್ ಕೊಟ್ಟಿದ್ದೀರಲ್ಲ ಆ ಫೈಲ್ ನೇಮಲ್ಲಿ ಬರ್ತದೆ. ಓಕೆ, ಅದರ ನಂತರ ಬರ್ತಕ್ಕಂಥದ್ದು ಎಕ್ಸ್ಟೆನ್ಷನ್ ಫೈಲ್ ನೇಮ್. ಸೊ ಎಕ್ಸ್ಟೆನ್ಷನ್ ಫೈಲ್ ನೇಮ್ ಅಂದ್ರೆ ಪರ್ಟಿಕ್ಯುಲರ್ MS ವರ್ಡ್ ಫೈಲ್ಸ್ ಅಷ್ಟೇ ನಾವು ಸರ್ಚ್ ಮಾಡಬೇಕು. ನಾನು ಫೈಲ್ ಸೇವ್ ಮಾಡಿ ಇಟ್ಟಿರ್ತೀನಿ, ನಾವು ಅದು ನಮಗೆ ನೆನಪಿರೋದಿಲ್ಲ, ಎಲ್ಲಿ ಇದ್ದಿರ್ತದೆ, ಎಲ್ಲಿ ಯಾವ ಲೊಕೇಶನ್ ಸೇವ್ ಮಾಡಿರ್ತೇವೆ, ಡಾಕ್ಯುಮೆಂಟ್ಸ್ದಾಗ ಇಟ್ಟಿರ್ತೇವೋ, ಲೋಕಲ್ ಡಿಸ್ಕ್ Dದಾಗೋ Eದಾಗೋ Fದಾಗೋ, ನಮ್ಮ ಲೋಕಲ್ ಡಿಸ್ಕ್ ಯಾವುದಾವಲ್ಲ ಅದ್ರ ನಾವು ಸೇವ್ ಮಾಡಿ ಇಟ್ಕೋಬೋದು. ಸೊ ಅದರಲ್ಲಿ ಎಲ್ಲಿ ನಾವು ಸೇವ್ ಮಾಡಿಟ್ಟಿದ್ದೇವಲ್ಲ ನಮಗೆ ನೆನಪಿರೋದಿಲ್ಲ. ಸೊ ಅದಕ್ಕಾಗಿ ಪರ್ಟಿಕ್ಯುಲರ್ ಎಲ್ಲ ಫೈಲ್ಸ್ಗಳನ್ನು ಸರ್ಚ್ ಮಾಡ್ಬೇಕಾರೆ ಇಲ್ಲಿ ಏನು ಮಾಡ್ಬೋದು, ಇಲ್ಲಿ ಟೈಪ್ ಹಿಯರ್ ಟು ಸರ್ಚ್ ಅಂತ ಬರ್ತದೆ. ಇಲ್ಲಿ ನಾವೇನು ಮಾಡ್ಬೋದು, ಇಲ್ಲಿ star.docx ಅಂತ ಸರ್ಚ್ ಮಾಡಿದರೆ ಇಲ್ಲೆಲ್ಲನೂ ಡಿಸ್ಪ್ಲೇ ಆಗ್ತಾವೆ ನೋಡ್ರಿ. ನೀವು ಎಷ್ಟೆಷ್ಟು ಫೈಲ್ಸ್ ಅದಾವಲ್ಲ ಎಲ್ಲನೂ ಇಲ್ಲಿ ಡಿಸ್ಪ್ಲೇ ಆಗ್ತಾವೆ. ಸೊ ನಿಮ್ಮ ಫೈಲನ್ನು ನೀವು ಏನು ಮಾಡ್ಬೋದು, ಇಲ್ಲಿ ಓಪನ್ನ ಈಸಿಯಾಗಿ ಮಾಡ್ಕೋಬೋದು. ಸೊ ಇದು ಶಾರ್ಟ್ಕಟ್ಟಾಗಿ ಓಪನ್ ಮಾಡ್ತಕ್ಕಂಥದ್ದು ಗೊತ್ತಾಯ್ತಲ್ಲ, ಇದು ಶಾರ್ಟ್ಕಟ್. ಇನ್ನು ಬರ್ತಕ್ಕಂಥದ್ದು ಗೊತ್ತಾಯ್ತಲ್ಲ, ಇದು ಹೌ ಟು ಓಪನ್ MS ವರ್ಡ್. ಈ ಸ್ಟೆಪ್ಸ್ಗಳು ನೋಡ್ಕೊಳ್ರಿ. ಸೊ ಡಿಫಾಲ್ಟ್ ಫೈಲ್ ನೇಮ್ ಬಗ್ಗೆ ಹೇಳಿದ್ದೀನಿ, ಎಕ್ಸ್ಟೆನ್ಷನ್ ಫೈಲ್ ನೇಮ್ ಬಗ್ಗೆನೂ ಹೇಳಿದ್ದೀನಿ. ಇನ್ನು ನೆಕ್ಸ್ಟ್ ಆ ಥರದಲ್ಲಿ ಬರ್ತಕ್ಕಂಥ ಕೆಲವೊಂದು ಇಲ್ಲಿ ವಿಂಡೋ ಓಪನ್ ಮಾಡಿದ ನಂತರ ಏನೇನು ಬರ್ತಾವೆ, ಸ್ಕ್ರಾಲ್ ಬಾರು, ಮಿನಿಮೈಸ್, ಮ್ಯಾಕ್ಸಿಮೈಸ್, ಕ್ಲೋಸ್, ಮೆನು ಬಾರ್, ಸ್ಟೇಟಸ್ ಬಾರ್, ಟಾಸ್ಕ್ ಬಾರ್, ಇವೆಲ್ಲ ಏನದಾವ ಅನ್ನೋದನ್ನು ನಾನು ನಿಮಗೆ ಈ ಕ್ಲಾಸ್ನಲ್ಲಿ ಹೇಳ್ತೀನಿ. ಸೊ ಈಗ ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಸ್ಕ್ರಾಲ್ ಬಾರ್, ಪೇಜ್ ಅಪ್ ಆ್ಯಂಡ್ ಡೌನ್ ಮಾಡಲಿಕ್ಕೆ ಸ್ಕ್ರಾಲ್ ಬಾರ್ ಯೂಸ್ ಆಗ್ತದೆ. ಇನ್ನು ಪೇಜ್ ಮಿನಿಮೈಸ್ ಮಾಡಬೇಕು. ಮಿನಿಮೈಸ್ ಮಾಡಿದರೆ ಏನಾಗ್ತದೆ, ಇಲ್ಲಿ
ಟಾಸ್ಕ್ ಬಾರ್ ಮ್ಯಾಗ ಬರ್ತದೆ. ಪೇಜ್ ಮಿನಿಮೈಸ್ ಮಾಡಿದರೆ ಏನಾಗ್ತದೆ, ಇಲ್ಲಿ ಮಿನಿಮೈಸ್ ಮಾಡಿದ ಕೂಡಲೇ ಏನಾಗ್ತದೆ, ಇಲ್ಲಿ ಟಾಸ್ಕ್ ಬಾರ್ ಮ್ಯಾಗ ಬರ್ತದೆ. ಓಕೆ, ಆಮೇಲೆ ಇಲ್ಲಿ ಮ್ಯಾಕ್ಸಿಮೈಸ್ ಮಾಡಿದ್ರೆ ಝೂಮ್ ಸೈಜ್ ಆಗ್ತದೆ, ಪೇಜ ದೊಡ್ಡದಾಗ್ತದೆ. ಇಲ್ಲಿ ಕ್ಲೋಸ್ ಅಂದ್ಕೂಡಲೇ ಕ್ಲೋಸ್ ಆಗ್ತದೆ. ಸೊ ಇದು ಮೆನು ಬಾರ, ಇವೆಲ್ಲನೂ ಮೆನು ಬರ್ತವೆ. ಸೊ ಇದು ಸ್ಟೇಟಸ್ ಬಾರ್ ಆಗ್ತದೆ, ಇದು ಟಾಸ್ಕ್ ಬಾರ್. ಇಲ್ಲಿ ಸ್ಟೇಟಸ್ ಬಾರ್ ಮೇಲೆ ಇಲ್ಲಿ ಪೇಜ್ ಎಷ್ಟು ಅದಾವನ್ನ ತೋರಿಸ್ತದೆ. ಸೊ ಈ ಕಡೆ ರೈಟ್ ಕಾರ್ನರ್ದಲ್ಲಿ ಝೂಮ್ ಮಾಡ್ಕೋಬೋದು ಪೇಜ. ಸೊ ಇಲ್ಲಿ ಟಾಸ್ಕ್ ಬಾರ್ ಮೇಲೆ ಇಲ್ಲಿ ಸರ್ಚ್ ಮಾಡ್ಕೋಬೋದು ನಾವು. ಇಲ್ಲಿ ಫೈಲ್ಸನ್ನು ನಮ್ಮ ಪ್ರೋಗ್ರಾಮ್ಸ್ ಇಲ್ಲಿ ಟಾಸ್ಕ್ ಬಾರ್ ಮ್ಯಾಗ ತಂದಿಟ್ಟು ತೋರಿಸ್ತದೆ. ಮತ್ತು ಇಲ್ಲಿ ರೈಟ್ ಕಾರ್ನರ್ದಲ್ಲಿ ಡೇಟ್ ಆ್ಯಂಡ್ ಟೈಮಿಂಗ್ನು ತೋರಿಸ್ತದೆ. ಸೊ ಇಷ್ಟು ಇವತ್ತಿನ ಈ ಕ್ಲಾಸ್. ಸೊ ಈ ವಿಡಿಯೋ ನಿಮಗೆ, ಈ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ, ಜೊತೆಗೆ ಕಮೆಂಟ್ ಮಾಡಿರಿ ಅಂತ ಹೇಳುತ್ತಾ, ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳುತ್ತಾ ಇಂದಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಕ್ಲಾಸದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.